ಟೇಕ್ ಯು ಸೀಟ್. ಏನು ರಾವ್ ಅವರೇ, ಏನು ಅಪ್ಡೇಟು? ನಾವು ತುಂಬ ದೊಡ್ಡ ಪ್ರಾಬ್ಲಮಲ್ಲಿದ್ದೀವಿ ಸರ್. ಏನದು? 1992ನಲ್ಲಿ ಇಂಡಿಯಾ ಪಾಕಿಸ್ತಾನ ಸೇರಿ ಒಂದು ಜಾಯಿಂಟ್ ಅಗ್ರಿಮೆಂಟ್ ಸೈನ್ ಮಾಡಿದ್ರು. ಇನ್ಮೇಲೆ ಎರಡೂ ದೇಶಗಳು ಯಾವುದೇ ಕೆಮಿಕಲ್ ವೆಪನ್ಸ್ ಆಗಲಿ ಬಯೋಲಾಜಿಕಲ್ ವೆಪನ್ಸ್ ಆಗಲಿ ತಯಾರಿಸಬಾರ್ದು ಅಂತ. ಹೌದು, ಅದಕ್ಕೆ ಈಗ ಇಂಡಿಯಾದಲ್ಲಿ ಒಂದು ಡೇಂಜರಸ್ ಕೆಮಿಕಲ್ ವೆಪನ್ ತಯಾರಾಗಿದೆ. ಹೌದು ಸರ್. ನಾಳೆ ಇದು ಎಷ್ಟು ಯುದ್ಧಗಳಿಗೆ ದಾರಿ ಮಾಡ್ಕೊಳತ್ತೋ ನೆನ್ಸ್ಕೊಂಡ್ರೇನೆ ಭಯ ಆಗುತ್ತೆ. ಯಾರು ರಾವ್ ಅವರೇ, ಏನು ಮಾತಾಡ್ತಿದ್ದೀರಾ? 20 ವರ್ಷಗಳ ಹಿಂದೆ ಒಬ್ಬ ವ್ಯಕ್ತಿ ಜೀವನದಲ್ಲಿ ನಡೆದ ಒಂದು ದುರ್ಘಟನೆ ನಮ್ಮ ದೇಶದ ಮೇಲೆ ದಾಳಿ ಮಾಡೋದಕ್ಕೆ ಒಂದು ದೊಡ್ಡ ಆಯುಧ ಆಗ್ತಾ ಇದೆ. ಕ್ಲಿಯರ್ ಆಗಿ ಹೇಳಬೇಕು ಅಂದರೆ, ನಿಮಗೆ ಕಾಶ್ಮೀರಲ್ಲಿ ನಡೆದ ಹಿಜ್ಬಲ್ ಹಾಸ್ಪಿಟಲ್ ಕಿಲ್ಲಿಂಗ್ಸ್ ಬಗ್ಗೆ ಗೊತ್ತಾ? ಕೇಳಿದ್ದೀನಿ. ನಿಮ್ಮ ತಂದೆಯವ್ರಿಗೆ ಅದ್ರ ಬಗ್ಗೆ ಚೆನ್ನಾಗಿ ಗೊತ್ತು. ಸ್ವಲ್ಪ ಕ್ಲಿಯರ್ ಆಗಿ ಹೇಳ್ತೀರಾ? ಸರ್, ಇಯರ್ 2003 ದ ಕೇಸ್ ಆಫ್ ವುಮೆನ್ ಕಾಲ್ಡ್ ಮಹಿಯಾ ಭಾರತ ಚರಿತ್ರೆಯಲ್ಲೇ ಅತಿ ದೊಡ್ಡ ಕ್ರಿಮಿನಲ್. ಚರಿತ್ರೆಯಲ್ಲಿ ಅವಳ ಬಗ್ಗೆ ಒಂದು ಪೇಜ್ ಕೂಡ ಇಲ್ಲ ಸರ್. ದೇಶದ್ರೋಹ ಮಾಡಿದ್ದಕ್ಕೆ ಅವಳನ್ನ ನಾವು ಸಾಯಿಸ್ಬಿಟ್ವಿ. ಹಾ, ಹಾಗಾದ್ರೆ ಕನೆಕ್ಷನ್ ಏನು? ಈಗ ಅವಳ ಮಗ ಬಂದಿದ್ದಾನೆ ಸರ್. ಅಂದ್ರೆ ಈಗ ಬ್ಲಾಸ್ಟ್ ಎಲ್ಲ ಮಾಡಿರೋದು ನನ್ನ ಗೆಸ್ ಕರೆಕ್ಟ್ ಆದರೆ ಅವನೇ ಸರ್. ಹೇಗಾದರೂ ಅವನ್ನ ಹಿಡ್ಕೊಳ್ಳೇಬೇಕು ಸರ್. ಇಲ್ಲಾಂದ್ರೆ ಅವನ ದ್ವೇಷ ಎಲ್ಲಿಗೆ ಹೋಗಿ ಮುಟ್ಟತ್ತೋ ಹೇಳಕ್ಕಾಗೋದಿಲ್ಲ ಸರ್. ದ್ವೇಷನ ಯಾರ ಮೇಲೆ? ನಮ್ಮ ದೇಶದ ಮೇಲೆ, ನನ್ನ ಮೇಲೆ. ರಾವ್ ಅವರೇ. ಸರ್, ಇವಾಗ ಅವರಿಂದ ನಮ್ಮ ದೇಶನ ಕಾಪಾಡೋರು ಯಾರು? ಹಲೋ ಹಲೋ, ಏನು ಇವನು ಬುಸ್ ಕೊಡ್ತಾ ಇದ್ದಾನಲ್ಲ? ಹಲೋ, ಮೂರು ದಿನದಲ್ಲೇ 7 ಬ್ಲಾಸ್ಟ್. 3 2 6. ನೀನು ಮಾತಾಡ್ತಿರೋದು ಏನು ನಂಗೆ ಅರ್ಥ ಆಗ್ತಾ ಇಲ್ಲ ಕಣೋ. ಅಲ್ಲ, ನೀನೇನಾದ್ರು ಸಿಟ್ ಶ್ರೀರಾಮ್ ಅನ್ಕೊಂಡಿದ್ಯಾನೋ? ನೀನು ಹಾಡಿದ ತಕ್ಷಣ ಗೊತ್ತಾಗಕ್ಕೆ. ಹಲೋ, ಐ ವಾಸ್ ಟಾಕಿಂಗ್. 3 ದಿನದಲ್ಲಿ 7 ಬ್ಲಾಸ್ಟ್. ರಾವಣ್, ನಾ ಹೇಳೋದು ಕೇಳು. ಇಷ್ಟು ಕ್ರೈಮ್ ಮಾಡಿ ನೀನು ತಪ್ಪಿಸ್ಕೊಳ್ಳೋದು ಇಂಪಾಸಿಬಲ್. ಮಾರ್ಕೆಟಲ್ಲಿ ಪಿಲ್ಸ್ಗೆ ಕೋಟಿಗಟ್ಟಲೆ ಬಿಸ್ನೆಸ್ ಆಗ್ತಿದೆ. ಇಷ್ಟು ದೊಡ್ಡ ಬಿಸ್ನೆಸ್ ಕೊಟ್ಟಿರೋರು ಚಿಕ್ಕದಾಗಿ ಡೆಮೋ ಕೇಳ್ತಿದ್ದಾರೆ. ಇಂಥ ಬಿಸ್ನೆಸ್ಗೆ ಡೆಮೋ ಕೊಟ್ಟಿಲ್ಲ ಅಂತಂದ್ರೆ ಅದಕ್ಕೆ ಹೈದರಾಬಾದಲ್ಲಿ ವರ್ಲ್ಡ್ ಟೆಲಿವಿಷನ್ನಲ್ಲಿ ಚಿಕ್ಕ ಡೆಮೋ ಕೊಡಕ್ಕೆ ಹೋಗ್ತಾ ಇದ್ದೀನಿ. ಇಟ್ ವಿಲ್ ಎಂಡ್
ವೆರಿ ಟಾಲ್ ಎಂಡೆಡ್. ಬೈ ದ ವೇ, ಡೆಮೋಗೆ ರೆಡಿ ಆಗು. ದ ಕೌಂಟ್ ಡೌನ್ ಸ್ಟಾರ್ಟ್ಸ್. 10, 9, 8, 7, 6, 5, 4, 3, 2. ಇಂದು ದೇವಸ್ಥಾನದಲ್ಲಿ ಮಾನವ ಬಾಂಬ್ ಸ್ಫೋಟಗೊಂಡಿದೆ. 5 ಮಂದಿ ಸಾವನ್ನಪ್ಪಿದ್ದು, ಅನೇಕ ಜನರಿಗೆ ಗಾಯಗಳಾಗಿದೆ. ಪ್ರಸ್ತುತ ಸ್ಥಿತಿ ಗಂಭೀರವಾಗಿದೆ ಎಂದು ಆಸ್ಪತ್ರೆಯವರು ಹೇಳಿದ್ದಾರೆ. ಈ ಘಟನೆ ಹಿಂದೆ ಉಗ್ರಗಾಮಿಗಳ ಕೈವಾಡ ಇರುವುದು ಪೊಲೀಸರಿಂದ ತಿಳಿದು ಬಂದಿದೆ. ಈ ಕೇಸನ್ನು ಸಿಬಿಐಗೆ ಒಪ್ಪಿಸಬೇಕೆಂದು ಗವರ್ನಮೆಂಟ್ ನಿರ್ಧಾರ ಮಾಡಿದೆ. ಈ ಸ್ಫೋಟ ನಡೆದ ಸ್ಥಳದಲ್ಲಿ ಪೀಪಲ್ಸ್ ಹಾಸ್ಪಿಟಲ್. ಹಲೋ. ಹಲೋ, ನಿಮ್ಮ ಹಾಸ್ಪಿಟಲ್ ಬಾಂಬ್ ಇದೆ. ಹಲೋ, ಯಾರು ಮಾತಾಡ್ತಿರೋದು? ತಕ್ಷಣ ಎಲ್ಲರೂ ಆಚೆ ಕಳಿಸಿ. ಅಷ್ಟಕ್ಕೂ ಯಾರು ಸರ್ ನೀವು? Sir, what happened? ರಾಹುಲ್, ಇವಾಗಲೇ ನಾನು ಸೇಫ್ ಹೌಸ್ ಇಂದ ಒಂದು ಕಾಲ್ ಮಾತಾಡಿದೆ. ನಂಬರ್ ಕಳಿಸ್ತೀನಿ, ಟ್ರೇಸ್ ಮಾಡಿ ಲೊಕೇಶನ್ ಕಳಿಸು. ಓಕೆ ಸರ್, 10 minutes ಅಲ್ಲಿ ಹೇಳ್ತೀನಿ. ಸೊ ವಾಟ್ಸ್ ಅ ಪ್ಲಾನ್? ಸಾರಿ ಸರ್. ರಾಹುಲ್ ಫೋನ್ ಮಾಡ್ತಾ ಇದ್ದಾನೆ, ಪಕ್ಕ ಕಾಕು. ಹಲೋ ರಾಹುಲ್, ಯುವರ್ ಆನ್ ಸ್ಪೀಕರ್, ಟೆಲ್ ಮಿ. ಲೇ ಚಾರಿ, ಅದು ಫೇಕ್ ಲೊಕೇಶನ್ ಕಣೋ. ವಾಟ್ ದ? ಅಲ್ಲಿಗೆ ಹೋದ್ರೆ ಯಾರು ಸಿಗಲ್ಲ. ಗಾಟ್ ಇಟ್. ರಾಹುಲ್, ರಾಹುಲ್, ಇದು ಬೇಗ ಸರ್ಗೆ ಇನ್ಫಾರ್ಮ್ ಮಾಡಬೇಕು. ರುದ್ರನೇತ್ರನ ಪ್ರಧಾನ ಕರ್ತವ್ಯ ದೇಶ ರಕ್ಷಣೆ. ಈ ಏಜೆನ್ಸಿಲಿ ಏಜೆಂಟ್ಸ್ನ ಅಪಾಯಿಂಟ್ ಮಾಡೋದಕ್ಕೆ ಮುಂಚೆ ನೀವು ನೋಡಬೇಕಾಗಿರೋದು ಅವರಲ್ಲಿರೋ ದೇಶಭಕ್ತಿ. ದೇಶಭಕ್ತಿ ಅನ್ನೋದು ಕಲಿಸ್ಕೊಟ್ರೆ ಬರೋವಂಥದ್ದಲ್ಲ, ಅವರ ರಕ್ತದಲ್ಲಿರಬೇಕು. ರುದ್ರನೇತ್ರ ಜಾಗೃತಿಯಾಗಿ ನಡಿಬೇಕು ಅಂದ್ರೆ ಯಾವಾಗಲೂ ಒಂದು ಬ್ಯಾಕಪ್ ಪ್ಲಾನ್ ಇರಬೇಕು. ಸೊ ಆಲ್ವೇಸ್ ಹ್ಯಾವ್ ಅ ಪ್ಲಾನ್ ಬಿ. ನನ್ನ ಸೀಕ್ರೆಟ್ ಏಜೆನ್ಸಿಗಿರೋ ಪವರ್ ಏನು ಅಂತ ಗೊತ್ತಾ ಮಿಸ್ಟರ್ ರಾವ್? ಇನ್ವಿಸಿಬಿಲಿಟಿ. ನಿನ್ನ ಜಾಗ ಎಲ್ಲಿ ಅಂತ ನಿನ್ ಶತ್ರುಗೆ ಗೊತ್ತಾಗಿದ್ದಿನ ನಿನ್ನ ಕೆಲ್ಸ ಮುಗಿದ ಹಾಗೇನೆ. ಸರ್ಪ್ರೈಸ್ಗೆ ರೆಡಿಯಾಗಿರು ಅಂತ ಹೇಳಿದ್ದೆ ತಾನೆ?